ಕೃಷಿ ಕೂಲಿಕಾರರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಸಂಘಟನೆಗಳಿಂದ ಫೆಬ್ರವರಿ 12ರಂದು ಮುಷ್ಕರ ಮತ್ತು ಸ್ವಯಂ ಪ್ರೇರಿತ ಬಂದ್ ಅನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಲಾಗಿದೆ. ಇನ್ನು ಶಿಕ್ಷಣ ಇಲಾಖೆ ಎಲ್ಕೆಜಿ, ಯುಕೆಜಿ ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ನಡೆಸಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು. ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು. ಶಾಸನಬದ್ಧ ಸವಲತ್ತುಗಳನ್ನು ನೀಡಿದ ಶ್ರಮಶಕ್ತಿ ನೀತಿ 2025 ಬೇಡ. ಅಂಗನವಾಡಿ ನೌಕರರಿಗೂ ಮುಟ್ಟಿನ ರಜೆ ನೀಡಬೇಕು. 56 ಲಕ್ಷ ಸ್ಕೀಮ್ ಕಾರ್ಮಿಕರ ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚಿಸಿ ಇದರಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಫೆಬ್ರವರಿ 12ರಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ. ದಿನಾಂಕ 12/2/2026ರಂದು ಅಖಿಲ ಭಾರತ ಸಾರ್ವಜನಿಕ ಮುಷ್ಕರ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ನಾವೊಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ 3 ಬಾರಿ ಅಧಿಕಾರದಲ್ಲಿರುವ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ 2025 ನವೆಂಬರ್ನಲ್ಲಿ 4 ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಲು ಘೋಷಿಸಿದೆ. ಏಪ್ರಿಲ್ 1ರಿಂದ ಈ 4 ಕಾಯ್ದೆಗಳು ಜಾರಿಗೆ ಬರುವ ಹಿನ್ನೆಲೆಯಲ್ಲಿ ಹಾಗೂ ಈಸ್ ಆಫ್ ಡೂಯಿಂಗ್ ಹೆಸರಿನಲ್ಲಿ ಸಂಹಿತೆ 1 ವೇತನ, 2 ಕೈಗಾರಿಕಾ ಸಂಬಂಧಗಳ ಸಂಹಿತೆ, 3 ಸಾಮಾಜಿಕ ಭದ್ರತಾ ಸಂಹಿತೆ, 4 ವೃತ್ತಿ ಸುರಕ್ಷಿತಾ ಸಂಹಿತೆಗಳನ್ನಾಗಿ ಅಂಗೀಕರಿಸಲು ಹೊರಟಿದೆ. ಇದರ ಉದ್ದೇಶ ಉದ್ಯಮಪತಿಗಳ ವ್ಯವಹಾರಗಳನ್ನು ಸುಗಮಗೊಳಿಸುವುದು. ಉದ್ಯಮಪತಿಗಳ ವ್ಯವಹಾರಗಳನ್ನು ಸುಗಮಗೊಳಿಸುವ ಸಲುವಾಗಿ ದೇಶದ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆ ಹೆಸರಿನಲ್ಲಿ ಜಾರಿಗೊಳಿಸಿದೆ. 16 ವರ್ಷಗಳಿಂದ ಪಡೆದುಕೊಂಡು ಬಂದಿರತಕ್ಕಂತಹ ಹಕ್ಕುಗಳನ್ನು, ಸಾಮಾಜಿಕ ಭದ್ರತೆಗಳನ್ನು ಕಾರ್ಮಿಕರು ಕಳೆದುಕೊಳ್ಳುತ್ತಿದ್ದಾರೆ ಹಾಗೂ ಸಂಘ ಕಟ್ಟಿಕೊಳ್ಳುವ ಸಾಂವಿಧಾನಿಕ ಹಕ್ಕನ್ನು ಕೂಡ ಕಸಿದುಕೊಳ್ಳಲು ಹೊರಟಿದೆ. ಹಾಗೂ ನರೇಗಾ ಯೋಜನೆಯನ್ನು ಪುನರ್ಸ್ಥಾಪಿಸಬೇಕು, ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು, APMC ಕಾಯ್ದೆ, ಜಾನುವಾರು ಸಂರಕ್ಷಣಾ ತಿದ್ದುಪಡಿ, ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕು, ಬಗರುಕುಂ ಸಾಗುವಳಿ ಫಾರಂ 50, 53, 57ರಲ್ಲಿ ಸಲ್ಲಿಸಿರುವ ಅರ್ಜಿದಾರರಿಗೆ ಕೊರಟಗೆರೆ ತಾಲೂಕಿನಲ್ಲಿ ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ಎಲ್ಲ ಕೆರೆಗಳಿಗೂ ಕೂಡ ನೀರುಣಿಸುವ ಯೋಜನೆಯನ್ನು ಜಾರಿಗೆ ತರಬೇಕು. ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರದ ನಿರ್ಧಾರವನ್ನು ವಾಪಸ್ ಪಡೆಯಬೇಕು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ದೇಶಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂಥ ಮಾಜಿ ಸೈನಿಕರಿಗೆ ಭೂಮಿ ಮಂಜೂರು ಮಾಡಬೇಕು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಫೆಬ್ರವರಿ 12ರಂದು JCTU ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಉತ್ಪಾದನೆ ಮತ್ತು ಸೇವೆಯನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ, ರಸ್ತೆ ತಡೆ ಚಳುವಳಿಗೆ ಸಂಘಟಿತ, ಅಸಂಘಟಿತ ಕಾರ್ಮಿಕರು, ರೈತರು, ಕೃಷಿ ಕಾರ್ಮಿಕರು, ಮಹಿಳೆಯರು, DSSನವರು, ಕನ್ನಡಪರ ಸಂಘಟನೆಗಳು ಹಾಗೂ ಯುವಜನ ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಹಾಗೂ ಅಂಗನವಾಡಿ, ಅಕ್ಷರ ದಾಸೋಹ, ಬೀಡಿ ಕಾರ್ಮಿಕರು, ಬಂಡೆ ಕಾರ್ಮಿಕರು, ಮನೆ ಕೆಲಸಗಾರರು, ಟೈಲರು, ವಿಶಾಲ್ ನ್ಯಾಷನಲ್ ಫುಡ್ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಸ್ವಯಂ ಪ್ರೇರಿತ ಬಂದನ್ನು ಆಚರಿಸಲು ನಿರ್ಧರಿಸಿದೆ. ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ನಾವು ಬಾರಿ ಕಾದ್ವಿ. ಆದ್ರೂ ಬಡ್ಜೆಟಲ್ಲಿ ಸಮೇತನೂ ಏನು ಮಾಡಿಲ್ಲ ಅವರು. ಹಂಗಾಗಿ ನಮಗೆ ಮೊದಲು FRS ನಿಲ್ಲಿಸಬೇಕು, ಆಮೇಲೆ ನಮ್ಮನ್ನ ಇವಾಗ ಚುನಾವಣೆ ಕೆಲಸಗಳು ತಗೊತಾ ಇದ್ದಾರೆ.
ಎಲ್ಲ ವರ್ಕರ್ಗಳು. ನಾನು ಚುನಾವಣೆ ಕೆಲಸ ತಗೊಂಡಾಗ ನಾವು ಶಾಲಾ ಪೂರ್ವ ಶಿಕ್ಷಣ ಮಾಡೋದು ಮಕ್ಕಳಿಗೆ ಒತ್ತು ಕೊಡಬೇಕು ನಾವು ಅಂತ ಹೇಳ್ತಿದ್ದೇವೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಶಾಲಾ ಪೂರ್ವ ಶಿಕ್ಷಣ ಕಡಿತ ಆದಾಗ ಅವರಿಗೆ ಒಳ್ಳೆ ಒಂದು ಎಜುಕೇಶನ್ ಸಿಗ್ಲಿಲ್ಲ ನಾವು ತಳ ಹಂತದಲ್ಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ. ಹಂಗಾಗ್ಬಿಟ್ಟು ಇದು ಚುನಾವಣೆ ಕೆಲಸಗಳು ನಿಲ್ಲಿಸಿದ್ರೆ ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡಬೇಕೋ ನಾವು ಅದು ಶಿಕ್ಷಣ ನಾವು ಕೊಡ್ತೀವಿ ನಾವು. ಅದೇ ರೀತಿ ನಾವು ಏನನ್ನ ಆಕಸ್ಮಿಕ ಚುನಾವಣೆಗೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಏನನ್ನ ನೀವು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಕಾನೂನು ಬಾಹಿರ ತಗೊಂತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಬೆದರಿಕೆ ಹಾಕ್ತಾರೆ ಈ ಅಧಿಕಾರಿಗಳು. ಅದನ್ನ ಒಂದ್ ಸ್ವಲ್ಪ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕಾನೂನು ಜರುಗಿಸಬಾರ್ದು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತೀವಿ ನಾವು. ಅದೇ ರೀತಿ ಅಂಗನವಾಡಿ ನೌಕರರಿಗೆ 3ನೇ ಮತ್ತು 4ನೇ ದರ್ಜೆದು ಇದು ಕಾಯಮಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಫೆಬ್ರವರಿ 12ರಂದು ಇಷ್ಟೆಲ್ಲ ನಾವು ನಮ್ಮ ಇದು ಕಾನೂನುಗಳು ಇಟ್ಕೊಂಡಿದ್ದೀವಿ, ನಮ್ಮದು ಏನೈತೋ ಅದನ್ನ ಇಟ್ಕೊಂಡಿದ್ದೀವಿ. ಅದೇ ರೀತಿ 11 ಕೋಟಿ ಕೇಂದ್ರ ಸರ್ಕಾರ, ಇಡೀ ನಮ್ಮ ದೇಶದಲ್ಲಿ 11 ಕೋಟಿ ಫಲಾನುಭವಿಗಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಂಗನವಾಡಿ ವರ್ಕರ್ಗಳು 28,000 ಜನ ಇದ್ದಾರೆ. 28,000 ಜನಕ್ಕೂ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ ವರ್ಕರ್ಗಳಿಗೆ. ಹಂಗಾಗಿ ಅದೊಂದು ಸ್ವಲ್ಪ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು